ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾವು ಆರಾಮಾಗಿ ಚೆನ್ನಾಗಿದ್ದೀವಿ. ನೀವು ಕೂಡ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇದು ಬಂದು ಫಸ್ಟು ಶ್ರಾವಣ ಶನಿವಾರದ ವ್ಲಾಗ್ ಆಗಿರತ್ತೆ. ಸೊ ಅವತ್ತು ಅಂದರೆ ಪ್ರತಿ ಶ್ರಾವಣದಲ್ಲೂ ಸೊ ನನ್ನ ಮಗನ ಕೈಲಿ ಗೋವಿಂದನ ಪಡಿ ಅಂತ ಮಾಡಿಸ್ತೀನಿ. ಸೊ ಅದನ್ನೇ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ? ಸೊ ಅವತ್ತು ಬಂದು August 15th ಫಸ್ಟು ಏನದು ಶ್ರಾವಣ ಶನಿವಾರ ಬಿದ್ದಿದ್ದಲ್ವಾ. ಸೊ ನಾನು ಅವತ್ತು ನನ್ನ ಮಗನ ಸ್ಕೂಲಿಗೇನು ಕಳಿಸೋದಕ್ಕೆ ಹೋಗಿಲ್ಲ. ಸೊ ಹಾಗಾಗಿಯೇ ಸ್ವಲ್ಪ ನಿಧಾನಕ್ಕೇ ಪೂಜೆ ಮಾಡ್ಕೊಳ್ತಿರೋದು. ಸೊ ಜೊತೆಗೆ ನಮ್ಮ ಮನೆಯವರಿಗೂ ಕೂಡ ರಜಾ ಇತ್ತು. ಸೊ ಅವರು ಕೂಡ ಫಸ್ಟು ಶ್ರಾವಣ ಶನಿವಾರದಲ್ಲಿ ನಮ್ಮ ಜೊತೆ ಇದ್ದು ಮನೆಯಲ್ಲಿ ಪೂಜೆಗೆಲ್ಲ ಹೆಲ್ಪ್ ಮಾಡಿ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಈಗ ಶ್ರಾವಣ ಶನಿವಾರ ಮಾಡ್ತೀವಿ ಅಂತಂದರೆ ಬಿಳಿ ಮತ್ತು ಕೆಂಪು ನಾಮ ಇಸ್ ಕಂಪಲ್ಸರಿ. ಸೊ ಅದನ್ನು ನಮ್ಮ ಮನೆಯವ್ರು ಹಾಕ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಕೂಡ ರೆಡಿಯಾಗಿ ಬಂದು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಈಗ ಪಡಿ ಹೋಗಬೇಕಲ್ವಾ. ಸೊ ಅದಕ್ಕೇನಿದೆಯೋ ಅದಕ್ಕೆ ಅರಿಶಿನದ ದಾರ ಮತ್ತು ಹೂವು ಅದೆಲ್ಲ ಇಟ್ಕೊಂಡು ಕೊಟ್ಟೆ. ಅದ್ರ ಜೊತೆಗೆ ಪಾರಿಜಾತ ಹೂವನ್ನು ಬೆಳಗ್ಗೆನೇ ನನ್ನ ಮಗ ತೆಕ್ಕೊಂಡು ಬಂದಿದ್ದ, ಅದನ್ನು ಕೂಡ ಹಾರ ಮಾಡಿ ದೇವ್ರಿಗೆ ಹಾಕೋಣ ಅಂತ ಹಾಕ್ತಾ ಇರೋದು. ಸೊ ಫಸ್ಟು ಶನಿವಾರ ಏನಿದೆಯೋ ಅದನ್ನು ನಾನು 3 ಮನೆಗೆ ಪಡಿಗೆ ಅಂತ ಕಳಿಸಿದ್ದಿದ್ದು. ನನ್ನ ಮಗನಿಗೂ ಪಂಚೆ ಶರ್ಟೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಸೊ ನಾನಲ್ಲಿ ಹೂವು ಕೊಣಿಸ್ತಾ ಇರಬೇಕಾದ್ರೆ ಇವನು ಬಾಗಿಲಿಗೆ ಹೂವು ಇಡ್ತೀನಿ ಅಂತ ಹೇಳಿ ರಂಗೋಲಿ ಮೇಲೆಲ್ಲ ಹೂವು ಇಟ್ಟಿದ್ದಾನೆ. ನಾನು ನೋಡ್ಕೊಂಡಿಲ್ಲ. ಸೊ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದ್ದು. ಸೊ ಇನ್ನೂ ಒಂದು ಏನಂತಂದರೆ ಅವತ್ತು ರಜಾ ಇತ್ತಲ್ವಾ. ಸೊ ಸ್ಕೂಲಿಗೆ ಕಳಿಸ್ಬಾರ್ದು ಅಂತ ಫಸ್ಟೇ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ರೀಸನ್ ಅಂತಂದರೆ ನಾವು ಇದು ವಿಧಾನಸೌಧಕ್ಕೆ ಹೋಗಬೇಕು ಅಂತ ಹೇಳಿ ಇದಾಗಿತ್ತು. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾತಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಏನಿದೆಯೋ ಅಥವಾ ಈ ವ್ಲಾಗ್ ವಿಡಿಯೋ ಏನಿದೆಯೋ ಅದು ಬರೀ ಪೂಜೆದು ಮಾರ್ನಿಂಗ್ ರೊಟೀನ್ ಏನಿತ್ತು ಅದನ್ನು ಮಾತ್ರ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ. ಸೊ ಅವತ್ತು ತುಳಸಿ ಹಾರ ಮಾತ್ರ ತಂದಿದ್ದು. ಇನ್ನು ಪಾರಿಜಾತ ಹೂ ಮನೆ ಹತ್ರನೇ ಸಿಗುತ್ತಲ್ವ, ಒಂದು ಸ್ವಲ್ಪ ಮಟ್ಟಿಗೆ ತಂದು ಹಾರ ಕೊಂಡಿಸಿ ದೇವರಿಗೆ ಅಂತ ಇಡ್ತಾ ಇರೋದು. ಸೊ ನಾನು ಶ್ರಾವಣ ಶನಿವಾರ ಅಂತ ಹೇಳಿನೇ ಸೀರೆ ಹಾಕ್ಕೊಂಡಿದ್ದೆ. ಈ ಶ್ರಾವಣದಲ್ಲಿ ಬಿಟ್ಟು ಬೇರೆ ಟೈಮಲ್ಲೆಲ್ಲ ಸೀರೆ ಹಾಕೋದಕ್ಕಾಗೋದಿಲ್ಲ. ಎಷ್ಟಾಗೋದು ಅಂದರೆ ಜಾಸ್ತಿ ಅಂದರೆ ರಿಪೀಟ್ ಸೀರೆ ಉಡೋದು ಅಂತಂದರೆ ಶ್ರಾವಣದಲ್ಲಿ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಪ್ರಸಾದಕ್ಕೆ ಅಂತ ಹೇಳಿ ಅವತ್ತು ಹೆಸರುಬೇಳೆ ಸ್ವಲ್ಪ ದೇವರಿಗೆ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ಪ್ರಸಾದಕ್ಕೆ ಅಂತ ಹೇಳಿ ಇದು ಮಾಡ್ಕೊಂಡಿದ್ದು. ಇಲ್ಲಿ ಅದು ಫಸ್ಟು ಶ್ರಾವಣ ಶನಿವಾರ ಮಾಡ್ತಿರೋದು ಅಂತ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣಿಡೋಣ ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗೇ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಅಂದರೆ ಇನ್ ಕೇಸ್ ಏನಾದರೂ ಅವನಿಗೆ ಸ್ಕೂಲಿಗೆ ಕಳಿಸೋ ಹಾಗಿದ್ದಿದ್ರೆ ಬೆಳಿಗ್ಗೆನೇ ಮಾಡಿಬಿಡ್ಬೇಕಾಗಿತ್ತು. ಸೊ ಅಲ್ಲಿ ಸ್ಕೂಲಿಗೆ ಕಳ್ಸೋದು ಬೇಡ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಹೋಗ್ತಿದೆ ಅಂತಲೇ ಹೇಳ್ಬೋದು. ಸೊ ನಾನು ಲಾಸ್ಟ್ ವೀಡಿಯೋನಲ್ಲೇ ಶೇರ್ ಮಾಡಿದ್ನಿ ಅಲ್ವಾ, ಯಾವುದೇ ಪೂಜೆ ಮಾಡಿದ್ರೂ ಫಸ್ಟು ಅಂದರೆ ಹೊರಗಡೆಯಿಂದ ಬರಬೇಕು ಅಂತ. ಸೊ ಅದನ್ನೇ ಇಲ್ಲಿ ನಾನು ಮಾಡ್ತಾ ಇರೋದು. ಫಸ್ಟು ನಾನು ಹೊಸ್ಲಿಗೆ ಪೂಜೆ ಮಾಡಿಕೊಟ್ಬಿಡ್ತೀನಿ. ಅದಾದಮೇಲೆ ನೀವು ಹೊರಗಡೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫಸ್ಟು ಒಳಗಡೆ ಏನಿತ್ತೋ ಅದನ್ನು ನಾನು ಪೂಜೆ ಹೊಸ್ಲಿಗೆ ಏನಿದೆಯೋ ಅದನ್ನು ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಏನಿದೆಯೋ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಏನಿದೆಯೋ ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲೋ ಪ್ಲೀಸ್ ಒಂದು ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಲೈಕ್ ಮಾಡಿ, ಸೊ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ. ಹೇಗೆ ಬರ್ತಿದೆ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಅಂದರೆ ಸ್ಯಾಟರ್ಡೇ ಆಗಿದ್ದರಿಂದ ಅವತ್ತು ಟಿ ವಿ ಕೂಡ ಆನ್ ಆಗಿತ್ತು. ಅಂದರೆ ಇಲ್ಲಿಂದಲ್ವ ಸುಪ್ರಭಾತ ಅದೆಲ್ಲ ಓಡ್ತಿತ್ತು. ಸೊ ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಎಲ್ಲ ಹೇಗೆ ಬರ್ತಿದ್ದೆ ಅಂತ ಕಮೆಂಟ್ ಮಾಡಿ ಅಂತ. ಸೊ ಹೊರಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡೆ. ಸ್ವಲ್ಪ ಕಲರ್ ಇತ್ತಲ್ಲ,
ಸೊ ಅದನ್ನು ಬಿಡೋಣ ಅಂಥೇಳಿ ಹೊಸದಾಗೆಲ್ಲ ಬಿಟ್ಟಿದ್ದೆ. ಇಲ್ಲಿ ಒಳಗಡೆ ಬಂದು ಫಸ್ಟು ನಮ್ಮ ಮನೆಯವರು ದೀಪ ಎಲ್ಲ ಹಚ್ಕೊಟ್ರು. ಸೊ ಅದಾದಮೇಲೆ ನನ್ನ ಮಗನಿಗೆ ಅವನಿಗೆ ಪೂಜೆ ಮಾಡ್ತಾ ಇರೋದು. ಸೊ ಈ ಆರತಿ ಮಾಡೋದಿದೆಯಲ್ಲ, ಸೊ ಅದಿತ್ತು, ನಾನೇ ಬೇಡ ಅಂತ ಹೇಳಿ ಎತ್ತಿಟ್ಬಿಟ್ಟಿದ್ದೆ. ನಮ್ಮನೆಯವರು ಈಗ ಭೀಮ್ ಅಮಾವಾಸ್ಯೆ ಮಾಡಿದಾಗ ತೆಗ್ದಿದ್ನಲ್ವ, ಪೂಜೆ ಮಾಡಬೇಕಾದ್ರೆ ಬೇಡ ಇದು ದೊಡ್ಡದೇ ಇರಲಿ, ಅವನು ಪೂಜೆ ಮಾಡ್ತಾನಲ್ಲ ಆರಾಮಾಗಿ ಮಾಡ್ಬೋದು, ಚಿಕ್ಕದು ಬೇಕಾದ್ರೆ ಹೊರಗಡೆ ಮಾಡ್ಕೊಂಡು ದೊಡ್ಡದು ಒಳಗಡೆ ಇರಲಿ, ಹಿಡಿಯೋ ಕಂಫರ್ಟ್ ಇರುತ್ತೆ ಅಂತ ಹೇಳಿ ಹೊರಗಡೆನೇ ತೆಗೆಸ್ಕೊಂಡ್ರು. ಸೊ ಅದು ನೋಡಿ ಅವನು ನಾಮ ಹಚ್ಕೊಂಡು ಹೆಂಗಿದ್ದಾನೆ ಅಂತ ಹೇಳಿ, ಅವನು ಪೂಜೆ ಆದಮೇಲೆ ನಾವೆಲ್ಲ ಅಂದರೆ ಸಂಕಲ್ಪ ಮಾಡ್ಕೊಂಡಿರ್ತೀವಲ್ಲ, ಸೊ ಅದೇ ಥರನೇ ಅವನು ಕೇಳ್ಕೊಳ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಅವನು ಅದನ್ನೇ ಫಾಲೋ ಮಾಡ್ತಿದ್ದಾನೆ. ಸೊ ಇದಾದಮೇಲೆ ಹೊರಗಡೆ ಹೋಗಿ ಇದು ಅದೇ ಪಡಿ ಪಾತ್ರೆ ಏನಿರುತ್ತಲ್ವ, ಸೊ ಅದಕ್ಕೆ ಖಾಲಿ ಹೋಗಬಾರ್ದು. ಈಗ ಹೊರಗಡೆ ಹೋಗ್ತಿರ್ತಾರೆ ಅಂತ ಹೇಳಿ ಖಾಲಿ ಕಳಿಸ್ಬಾರ್ದು ಅಂತೇಳಿ ಫಸ್ಟು ನಮ್ಮ ಮನೆಯಿಂದನೇ ತುಂಬಿಸಿ ಬೇರೆ ಮನೆಗೆ ತುಂಬಿಸೋದು. ಸೊ ಇಲ್ಲಿ ನಮ್ಮ ಮನೆಗೆ ತುಂಬಿಸ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಮ್ಮಮ್ಮ ಮನೆಗೆ. ಅಲ್ಲಿ ಕೂಡ ಅವನಿಗೆ ಹೇಳ್ಕೊಡ್ತಾಯಿದ್ದೀನಿ, ಅಲ್ಲಿ ಗೋವಿಂದ ಹೇಳ್ಬೇಕು ಅಂತ. ಅವನಿಗೆ ಒಂದು ಸ್ವಲ್ಪ ಮುಜುಗರ ಪಡ್ತಿದ್ದ ಅಂತಲೇ ಹೇಳ್ಬೋದು. ಸೊ ಅವನಿಗೆ ಅರ್ಥ ಮಾಡಿಸಿ ಹೇಳಿಸಿದ್ದೀನಿ, ಈ ಥರ ಮಾಡಬೇಕು, ಇದು ಮಾಡಲೇಬೇಕು, ಎಂಥ ಪರಿಸ್ಥಿತಿಲಾದರೂ ಮಾಡಲೇಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ. ಅಲ್ಲಿಂದ ನಮ್ಮಮ್ಮವ್ರ ಮನೆ ಹತ್ರ ಬಂದು ಅಲ್ಲಿ ಅಕ್ಕಪಕ್ಕವ್ರ ಹತ್ರ ಎಲ್ಲ ಹಾಕಿಸ್ಕೊಂಡು ಬಂದಿದ್ದು. ಇಲ್ಲೊಂದೇ ಕಡೆಯೇ ನನಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದು. ಸೊ ನಾವು ಅಂದರೆ ಏನಾದರೂ ನಾನು ಮದುವೆ ಆದಮೇಲಿಂದ ಪಡಿ ಪೂಜೆ ಅಂದರೆ ಗೋವಿಂದ ಪಡಿ ಪೂಜೆನ ಇದೇ ಥರನೇ ಮಾಡ್ತಾಯಿರೋದು. ನಮ್ಮ ಅತ್ತೆ ಹೇಗೆ ಹೇಳ್ಕೊಟ್ಟಿದ್ದಾರೋ ಅದನ್ನೇ ನಾವಿಲ್ಲಿ ಫಾಲೋ ಮಾಡ್ತಾ ಇರೋದು. ಇದನ್ನು 3 ವಾರಗಳು ಮಾಡಿ ಕಡೆ ವಾರ ನಾವು ಅಡುಗೆ ಮಾಡಿ ನೈವೇದ್ಯಕ್ಕಿಟ್ಟು ಊಟಕ್ಕಿಡೋದು. ಸೊ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಆಲ್ರೆಡಿ ನಿಮಗೆ ಕ್ಲೂ ಸಿಕ್ಕಿರತ್ತೆ. ಸೊ ಆ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪೂರ್ತಿ ವಿಡಿಯೋಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಹೇಗಿತ್ತು ಅನ್ನೋದನ್ನು ಹೇಳಿ, ಓಕೆನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ.